ಮನೆಯನ್ನು ಸ್ವಚ್ಛ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಯಾವ್ದಕ್ಕೆ ಹೋಸ್ಟ್ ಮಾಡ್ಲಿ? ಒಂದು ಅನ್ಮ್ಯೂಟ್ ಇದೆ ಅನ್ಕೊಳ್ತೀನಿ. ಅದೇ ಒಂದ್ ಕೋ ಹೋಸ್ಟ್ ಮಾಡಿದೀನಲ್ವಾ, ಇನ್ನೊಂದಕ್ಕೆ. ಹಾ ಸರಿ. ಅದಕ್ಕೆ ಆಡಿಯೋ ಇಲ್ಲಲ್ಲ ಮಾತಾಜಿ, ಅದಕ್ಕೋಸ್ಕರ ಕೇಳ್ದೆ. ಆಡಿಯೋ ಇಲ್ವಾ? ಆ ಅದು ನನ್ನ ಹತ್ರ ತೋರಿಸ್ತಾ ಇಲ್ಲ ಆತರ. ಅದಿರ್ಲಿ. ಓಕೆ. ಮತ್ತೆ ಇವತ್ತು ಅದೇನೋ ಅದು ಆ ಮೊಬೈಲಲ್ಲಿ ಲೋ ವಾಯ್ಸ್ ಕೇಳುತ್ತೆ ಅಂದ್ರು, ಅದಕ್ಕೆ ನಾನು ಇದಕ್ಕೆ ಮಾಡಿದ್ದೆ. ಮೈಕ್ ಇಲ್ಲದೆ ಇರೋದೇ ಮಾಡಿದ್ದೆ. ಓಕೆ ಮತ್ತೆ ಪರವಾಗಿಲ್ಲ, ಎರಡರಲ್ಲಿ ಯಾವ್ದೇನ ಬಂದಿದೆ. ಯಾವಾಗ್ಲೂ ಇರುತ್ತೆ ನಿಮ್ದದು, ಇವತ್ತು ಇರ್ಲಿಲ್ಲ ಹಾಗಾಗಿ. ಹೌದು, ಇವತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀನಿ. ಯಾವ್ದ್ರಲ್ಲಿ ಶೇರ್ ಮಾಡ್ತೀನೋ ಅದ್ರಲ್ಲೇ ಇದಾಗಿದ್ದೀನಿ. ಮತ್ತೆ ಅದು ವಾಯ್ಸ್ ಕೇಳಲ್ಲ ಅಂದ್ರು ಇನ್ನೊಂದ್ರಲ್ಲಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು ಮಾತಾಜಿ ನಿಮ್ಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸಂಜೆಯ ಶ್ಲೋಕದ ತರಗತಿಗೆ ಸ್ವಾಗತ. ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ಶ್ರೀ ನಾಮನಿಷ್ಠ ಪ್ರಭುಜಿಗಳಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ಎಲ್ಲ ಗುರುಗಳಿಗೂ ಹಾಗೂ ಶೀಲಾ ಪ್ರಭುಪಾದರಿಗೂ ನಮ್ಮ ನಮ್ರ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಭಗವದ್ಗೀತಾ 17ನೇ ಅಧ್ಯಾಯ ಶ್ಲೋಕ 15ರಿಂದ ಆರಂಭಿಸೋಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರವೀಣ ಮಾತಾಜಿ. ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಸ್ವಾಧ್ಯಾಯಾಭ್ಯಸನಂ ಸ್ವಾಧ್ಯಾಯ ಅಭ್ಯಾಸನಂ ಚ ಏವ ವಾಕ್ಮಯಂ ತಪಃ ಉಚ್ಯತೆ. ಅನುವಾದ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮನಸ್ಸುಗಳಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ.
ಮಾತಿನ ತಪಸ್ಸು ಯಾವ್ದಾಗುತ್ತೆ? ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತೆ ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನು ಆಡೋದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇದೆಲ್ಲ ಮಾತಿನ ತಪಸ್ಸಾಗುತ್ತದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅನುದ್ವೇಗಕರಂ ವಾಕ್ಯಂ अनुद्वेगकरं वाक्यं ಪ್ರಿಯಹಿತಂ ಚ ಯತ್ सत्यं प्रियहितं च यत् ಸ್ವಾಧ್ಯಾಯಾಭ್ಯಸನಂ ಚೈವ स्वाध्यायाभ्यसनं चैव ವಾಂಗ್ಮಯಂ ತಪ ಉಚ್ಯತೆ. वाङ्मयं तप उच्यते. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ अनुद्वेगकरं वाक्यं सत्यप्रियहितं च यत् ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. स्वाध्यायाभ्यसनं चैव वाङ्मयं तप उच्यते. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. अनुद्वेगकरं वाक्यं सत्यप्रियहितं च यत् स्वाध्यायाभ्यसनं चैव वाङ्मयं तप उच्यते. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. अनुद्वेगकरं वाक्यं सत्यं प्रियहितं च यत् स्वाध्यायाभ्यसनं चैव वाङ्मयं तप उच्यते. ಶ್ಲೋಕ 16. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮಾ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಮನಃ ಪ್ರಸಾದ, ಮನಃ ಪ್ರಸಾದಃ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ, ಮೌನಂ ಆತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್, ಭಾವ ಸಂಶುದ್ಧಿಃ ಇತಿ ಏತತ್ ತಪಃ ಮಾನಸಮುಚ್ಯತೆ. ತಪೋ ಮಾನಸಮುಚ್ಯತೆ, ತಪೋ ತಪಃ ಮಾನಸಮುಚ್ಯತೆ, ಮಾನಸಂ ಉಚ್ಯತೆ. ಅನುವಾದ: ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಹಿಂದಿನ ಶ್ಲೋಕದಲ್ಲಿ ಮಾತಿನ ತಪಸ್ಸು ಹೇಳ್ದ ಭಗವಂತ, ಅದಕ್ಕೂ ಹಿಂದಿನ ಶ್ಲೋಕದಲ್ಲಿ ಇದನ್ನ ದೇಹದ ತಪಸ್ಸು ಹೇಳ್ದ. ಆಮೇಲೆ ಈಗ ಮನಸ್ಸಿನ ತಪಸ್ಸು ಹೇಳ್ತಾ ಇದ್ದಾನೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಮನಃ ಪ್ರಸಾದ ಸೌಮ್ಯತ್ವಂ मनःप्रसाद सौम्यत्वं ಮೌನಂ ಆತ್ಮ ವಿನಿಗ್ರಹಃ मौन आत्मविनिग्रह ಭಾವ ಸಂಶುದ್ಧಿರಿತ್ಯೇತತ್ भावसंशुद्धिरित्येतत् ತಪೋ ಮಾನಸಮುಚ್ಯತೆ. मानसमुच्यते. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ मनःप्रसाद सौम्यत्वं मौनमात्मविनिग्रहः
भावशुद्धिरित्येतत् तपोमानसमुच्यते भावसंशुद्धिरित्येतत् तपोमानसमुच्यते मनः प्रसादः सौम्यत्वं मौनम् आत्मा विनिग्रहः भावसंशुद्धिरित्येतत् तपोमानसमुच्यते प्रसादसौम्यत्वं मौनमात्मविनिग्रहः भावसंशुद्धिरित्येतत् तपोमानसमुच्यते मानसमुच्यते मनः प्रसादः सौम्यत्वं मौनम् आत्मविनिग्रहः भावसंशुद्धिरित्येतत् तपोमानसम् उच्यते मनःप्रसादसौम्यत्वं मौनमात्मविनिग्रहः भावसंशुद्धिरित्येतत् तपोमानसमुच्यते मनः प्रसादः सौम्यत्वं मौनम् आत्मविनिग्रहः भावसंशुद्धिरित्येतत् तपोमानसम् उच्यते मनःप्रसादसौम्यत्वं मौनमात्मविनिग्रहः भावसंशुद्धिरित्येतत् तपोमानसमुच्यते ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ಹರೇ ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 16 ಮಾತಾಜಿ ಶ್ಲೋಕ 15. ಹ 15ನೇ ಶ್ಲೋಕ. ಶ್ಲೋಕ 15. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಹರೇ ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಲ್ಲಜಮ್ಮ ಮಾತಾಜಿ ಹೇಳ್ತೀನಿ. अनुद्वेगकरं वाक्यं सत्यं प्रियहितं च स्वाध्यायाभ्यसनं चैव वाग्मायं तप उच्यते. माताजी ಸರಿಗ್ ಬಂತು ಮಾತಾಜಿ. ವಾಂಗ್ಮಯಂ ಇದೊಂದು ವಾಗ್ಮಾಯಂ ತಪ ಉಚ್ಯತೆ. ಸರಿ ಬಂತ ಮಾತಾಜಿ? ಸರಿಗ್ ಬಂತು ಮಾತಾಜಿ, ಕರೆಕ್ಟೇ ಹೇಳಿದೆ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಗ್ಮಯಂ ತತ್ಪಾಹುಚ್ಯತೆ. ಸರಿ ಬಂತ ಮಾತಾಜಿ? ಹಾ ಸರಿ ಬಂತು. ಚೆಲುವಮ್ಮ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 15. ಅನುದೇಗಕರಂ ವ್ಯಾಕಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾದಯಾಭಸನಂ ಚೈವಂ ವಾಗ್ನೇಯಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಾಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 16. ಪೂರ್ಣಿಮಾ ನಿರ್ಮಲಾ ಮಾತಾಜಿ. ಹೇಳ್ತೇನೆ ಮತ್ತೆ. ಶ್ಲೋಕ 16. ಯಾ ಬರುತ್ತೆ. ಸ್ವಾಧ್ಯಾಯಾಭ್ಯಸನ. ನೀವು ಅಭ್ಯಸನಂ ಹೇಳ್ಬೇಕು ಅಂದ್ರೆ
ಸ್ವಾಧ್ಯಾಯ ಅಭ್ಯಸನಂ ಅಂತ ಹೇಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ನಿರ್ಮಲಾ ಮಾತಾಜಿ. ಮಾತಾಜಿ ಶ್ಲೋಕ 14 ಹೇಳಿ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಸರಿ ಆಯ್ತಲ್ವಾ ಮಾತಾಜಿ ಹೇಳಿದ್ದು? ಸರಿ ಹೇಳಿದ್ರು. ಓಕೆ, ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ. ರೇಖಾ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿಲಕ್ಷ್ಮಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ನಿಗ್ರಹ ಭಾವ ಸಂಶುದ್ಧಿ ರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 16. ಮನ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾನ್ಮಯಂ ತಪ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 16 ಹೇಳಿ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮತ್ತೆ 16. ಹಾ ಮಾತಾಜಿ. ಶ್ಲೋಕ 16. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒನ್ ಪ್ಲಸ್. ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. 1+ ಯಾವುದು? 1+ ಇವ್ರ ವನಿತಾ ಶೆಟ್ಟಿ ಮಾತಾಜಿಯ, ರಂಜನಾ ಮಾತಾಜಿಯ? 1+ ಯಾವ್ದಂತ? 1+ ಭಾಗ್ಯಲಕ್ಷ್ಮಿ ಹಾಕೊಳ್ಳೋರು ಅವ್ರದ್ದು ಕರೆಕ್ಟ್ ಆಗಿದೆ ಈಗ. ಹೌದದ್ದು ಕರೆಕ್ಟ್ ಆಗಿದೆ ಈಗ. 1+ CPH ಓದಿ ಶ್ಲೋಕ ಯಾವ್ದು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮನ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಮ್ಮ ಹೆಸರು ಏನು ಮಾತಾಜಿ? ಚಂದನ ಮಾತಾಜಿ. ಓಕೆ ಮಾತಾಜಿ. ಚಂದನ ಮಾತಾಜಿ. ಹರೇ ಕೃಷ್ಣ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮಾತಾಜಿ. ನೀವು ಚೆನ್ನಾಗಿದ್ದೀರಾ ಮಾತಾಜಿ? ಚೆನ್ನಾಗಿದ್ದೇನೆ. ದಿನ ಜಾಯಿನ್ ಆಗಿ ಮಾತಾಜಿ. ನಾವು ತುಂಬಾ ಮಿಸ್ ಮಾಡ್ತಾ ಇದ್ದೇವೆ ನಿಮ್ಮನ್ನು. ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಮಾತಾಜಿ. ಸ್ಕೂಲು ಮತ್ತೆ ಟ್ಯೂಷನ್ ಎಲ್ಲ ಇತ್ತು. ಹೌದಾ ಮಾತಾಜಿ? ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಚೆನ್ನಾಗಿದ್ದೀರಾ? ಲಲಿತಾ ಮಾತಾಜಿ ಚೆನ್ನಾಗಿದ್ದೀನಮ್ಮ. ಖುಷಿ ಆಯ್ತು ನೀವು ಬಂದಿದ್ದು. ಆಗಿತ್ತು ನಿಮ್ದು ವಾಯ್ಸ್ ಧ್ವನಿ ಕೇಳಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಆಯ್ತು. ಶ್ಲೋಕ 17. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧಯಾ ಪರಯಾ ತಪ್ತಂ ತಪಃ ತತ್ ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಆಕಾಂಕ್ಷಿಭಿಃಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ.
ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ ಪರಮ ಪ್ರಭುವಿಗಾಗಿಯೇ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು. ಮತ್ತೆ ಸಾತ್ವಿಕ ಗುಣದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ಮನುಷ್ಯ ಐಹಿಕ ಲಾಭ ನಿರೀಕ್ಷಿಸದೆ ಪರಮ ಪ್ರಭುಗೆ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ 3 ಥರ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಅಂತ ಹೆಸರು. ಶ್ರದ್ಧೆಯ ಪರಯಾ ತಪ್ತಂ ಶ್ರದ್ಧೆಯಾ ಪರಯಾ ತಪ್ತಂ ತಪಸ್ತ್ರಿವಿಧಂ ನರೈಃ ತಪಸ್ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಶ್ರದ್ಧೆಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧೆಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಶ್ರದ್ಧೆಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಶ್ಲೋಕ 18. ಸತ್ಕಾರಮಾನ ಪೂಜಾರ್ಥಂ ತಪೋಡಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಸತ್ಕಾರ ಮಾನ ಪೂಜಾರ್ಥಂ ಸತ್ಕಾರ ಮಾನ ಪೂಜಾ ಅರ್ಥಂ ತಪೋದಂಬೇನ ಚೈವ ಯತ್ ತಪಃ ದಂಬೇನ ಚ ಏವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ ಚಲಂ ಅಧ್ರುವಂ. ಜಂಬಕ್ಕಾಗಿ ಅಥವಾ ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸಿಕ ಎಂದು ಹೇಳುತ್ತಾರೆ. ಅದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಯಾರು ಜಂಬಕ್ಕಾಗಿ ಗೌರವ ಪೂಜೆಗೆ ಮಾಡ್ತಾರೋ ಅಂತ ತಪಸ್ಸನ್ನ ರಾಜಸಿಕ ಅಂತ ಹೇಳ್ತಾರೆ. ಅದು ಪರ್ಮನೆಂಟ್ ಅಲ್ಲ, ಸ್ಥಿರವೂ ಅಲ್ಲ, ಶಾಶ್ವತನೂ ಅಲ್ಲ. ಸತ್ಕಾರಮಾನ ಪೂಜಾರ್ಥಂ ತತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ
राजसं चलमध्रुवम् क्रियते तदिह प्रोक्तं राजसं चलमध्रुवम् चलमध्रुवम् सत्कारमानपूजार्थं तपोदम्बेन चैव यत् क्रियते तदिह प्रोक्तं राजसं चलमध्रुवम् सत्कारमानपूजार्थं तपोढम्बेन चैव यत् क्रियते तदिह प्रोक्तं राजसं चलमध्रुवम् सत्कारमानपूजार्थं तपोदम्बेन चैव यत् क्रियते तदिह प्रोक्तं राजसं चलमध्रुवम् सत्कारमानपूजार्थं तपोढम्बेन चैव यत् क्रियते तदिह प्रोक्तं राजसं चलमध्रुवम् ಮಾತಾಜಿ ಹೇಳ್ತೀನಿ ಮಾತಾಜಿ. ಮಾತಾಜಿ ಅದು ದಂಬೇನ ಅಂತ ಇದೆ ಬುಕ್ಕಲ್ಲಿ, ಇಲ್ಲಿ ಡಂಬೇನ ಅಂತ ಇದೆಯಲ್ಲ. ಇಲ್ಲಿ ಈ ಬುಕ್ಕಲ್ಲಿ ದಂಬೇನ ಇರೋ ಕಡೆ ಇಲ್ಲ, ಇಲ್ಲಿ ಡಂಬೇನ ಅಂತಲೇ ಇದೆ. ಎರಡು ಮೀನಿಂಗ್ ಸೇಮೇ ಇರುತ್ತೆ. ಸರಿ. ಶೀಲಾದೇವಿ ಮಾತಾಜಿ ಓದಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಮಾತಾಜಿ? 17ನೇ ಶ್ಲೋಕ ಓದಿ ಮಾತಾಜಿ. ಶ್ರದ್ಧೆಯ ಪರಯಾ ತೃಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಅಫಲಾಕಾಂಕ್ಷಿಭಿರ್ ಮಾತಾಜಿ. ಅಫಲಾಕಾಂಕ್ಷಿಭಿರ್ಯುಕ್ತೈಃ ಕರೆಕ್ಟಾ? ಹೇಳಿ ಇನ್ನೊಂದ್ಸಲ. ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸರಿ. ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಆಲ್ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಆಲ್ ಮಾತಾಜಿ. ರೇಣುಕಾದೇವಿ ಮಾತಾಜಿ ಓದಿ. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇವ್ರು ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 17 ಅಲ್ಲ ಮಾತಾಜಿ? 17. ಹೌದು ಮಾತಾಜಿ. ಶ್ಲೋಕ 17. ಶ್ರದ್ಧೆಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಸರಿ ಬಂತ ಮಾತಾಜಿ? ಸರಿ ಬಂತು. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಶ್ರದ್ಧೆಯ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ ಮಾತಾಜಿ ಒಂದ್ ನಿಮಿಷ ಔಟ್ ಸೈಡ್ ಇದೀನಿ ಮಾತಾಜಿ, ಒಂದ್ 2 ನಿಮಿಷ ಮನೆಗೆ ಹೋಗಿ ಮಾತಾಡ್ತೀನಿ. ಓಕೆ ಮಾತಾಜಿ, ಆಯ್ತು ಮಾತಾಜಿ. ಏ ಮಂಜುಳಾ ಮಾತಾಜಿ ಹೇಳಿ ಶ್ಲೋಕ 17. ಏ ಮಂಜುಳಾ ಮಾತಾಜಿ. ಶ್ಲೋಕ 17 ಮಾತಾಜಿ. ಹಾ ಮಾತಾಜಿ. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದು. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 18 ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಆಯ್ತು ಮಾತಾಜಿ. 18 ಮಾತಾಜಿ. ಹಾ ಮಾತಾಜಿ. ಸತ್ಕಾರಮಾನ ಪೂಜಾರ್ಥಂ
तपोडम्बेन चैव यत् क्रियते तदीय प्रोक्तं राजसं चलमध्रुवम्. ಮಾತಾಜಿ ಸರಿ ಇತ್ತು ಮಾತಾಜಿ. ಹೌದಾ? ಚೆನ್ನಾಗಿ ಹೇಳಿದ್ದು. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 17 ಹೇಳ ಮಾತಾಜಿ. ಶ್ಲೋಕ 18 ಹೇಳಿ. ಸತ್ಕಾರಮಾನ ಪೂಜಾರ್ಥಂ ತಪೋಡಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಮಧ್ರುವಂ. ಮಧ್ರುವಂ ಅಥವಾ ಚಲಮಧ್ರುವಂ. ರಾಜಸಂ ಚಲಂ ಅಧ್ರುವಂ. ಸರಿ ಬಂತ ಮಾತಾಜಿ? ಸರಿ ಬಂತು. ಸರಿ. ಚಂದ್ರಕಲಾ ಮಾತಾಜಿ ಹೇಳಿ. ಚಂದ್ರಕಲಾ ಮಾತಾಜಿ. ಶ್ಲೋಕ 18. ಸತ್ಕಾರಮಾನ ಪೂಜಾರ್ಥಂ ತಪೋಡಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೆಪಿ ಮಂಜುಳಾ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಸತ್ಕಾರಮಾನ ಪೂಜಾರ್ಥಂ ತಪೋಡಂಬೇನ ಚೈವ ಯತ್ ಕ್ರಿಯತೆ ತದೇಹ ಪ್ರೋಕ್ತಂ ರಾಜಸಂ ಚಲಮಾಧ್ರುವಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗಿ. ಶ್ಲೋಕ 19. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಂ ಉದಾಹೃತಂ. ಮೂಢಗ್ರಾಹೇಣಾತ್ಮನೋ ಯತ್. ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ಪರಸ್ಯ ಉತ್ಸಾದನ ಅರ್ಥಂ ವಾ ತತ್ತಾಮಸಂ ಉದಾಹೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಇತರರನ್ನ ನಾಶ ಮಾಡೋದು ಅಥವಾ ಬೇರೆಯವರಿಗೆ ತೊಂದರೆ ಕೊಡೋದು, ಅದಕ್ಕೆ ಮಾಡೋದಕ್ಕೆ ತಮ್ಮ ತಾಮಸ ತಪಸ್ಸು ಅಂತ ಹೇಳ್ತಾರೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮೂಢಗ್ರಾಹೇಣಾತ್ಮನೋ ಯತ್. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ. ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ತತ್ತಾಮಸಮುದಾಹೃತಂ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ
परोक्षु साधनार्थं वा तत्तामसामुदाहृतम् ग्राहेणात्मनो यत् पीडया क्रियते तपः परस्योत्सादनार्थं वा तत्तामसमुदाहृतम् मूढग्राहेणात्मनो यत् पीडया क्रियते तपः परस्योत्सादनार्थं वा तत्तामसमुदाहृतम् दातव्यमिति यद्दानं दीयतेऽनुपकारिणे देशे काले च पात्रे च तद्दानं सात्विकं स्मृतः दातव्यमिति यद्दानं दातव्यम् इति यत् दानं दीयतेऽनुपकारिणे दीयते अनुपकारिणे देशे काले च पात्रे च तत् दानं ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಇನ್ನು ಮುಂದಕ್ಕೆ ದಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾವ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲದಲ್ಲಿ ಮತ್ತು ದೇಶಗಳಲ್ಲಿ ಕರ್ತವ್ಯ ಅಂತ ಮಾಡೋ ದಾನ ಸಾತ್ವಿಕವಾದ ದಾನ ಅಂತ ಹೇಳ್ತಾರೆ. दातव्यमिति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतम्. दातव्यमिति यद्दानं दीयतेऽनुपकारिणे दातव्यमिति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतम्. देशे काले च पात्रे च तद्दानं सात्विकं स्मृतम्. दातव्यमिति यद्दानं दीयतेऽनुपकारिणे देशे काले च पात्रे च तद्दानं सात्विकं स्मृतम्. दातव्यमिति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतम्. दातव्यमिति यद्दानं दीयतेऽनुपकारिणे देशे काले च पात्रे च तद्दानं सात्विकं स्मृतम्. दातव्यमिति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतम्. ಮಾತಾಜಿ ಹೇಳಿಸಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ ಮಾತಾಜಿ. ಮೂರನೇ ಲೈನ್ ಒಂದ್ಸಲ ಹೇಳಿ ಮಾತಾಜಿ. 19th ಅಲ್ಲಿ ಮೂರನೇ ಲೈನ್. ಮೂರನೇ ಲೈನಾ? ಪರಸ್ಯೋತ್ಸಾದನಾರ್ಥಂ. ಪರಸ್ಯ ಉತ್ಸಾದನಾರ್ಥಂ. ಅದು ಪರಸ್ಯ ಉತ್ಸಾದನಾರ್ಥಂ ಅಂತ ಆಗುತ್ತೆ. ಪರಸ್ಯೋತ್ಸಾದನಾರ್ಥಂ. ಪಾದನಾರ್ಥಮ ಸಾಧನಾರ್ಥಂ. ಆಯ್ತು ಮಾತಾಜಿ. ಉತ್ಸಾದನಾರ್ಥಂ ಅದು ಆಕ್ಚುಲಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ 19ನೇ ಶ್ಲೋಕ. ಮಾತಾಜಿ ಶ್ಲೋಕ 19 ಮಾತಾಜಿ. ಪ್ರಭುಜಿ. ಮಾತಾಜಿ ಶ್ಲೋಕ 19.
मूढग्राहेणात्मनो यत् पीडया क्रियते तपः परस्योत्सादनार्थं वा तत्तामसमुदाहृतम्। ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು ಗುರುಜಿ. ವನಿತಾ ಶೆಟ್ಟಿ ಮಾತಾಜಿ ಶ್ಲೋಕ 19 ಹೇಳಿ. ಹಾ ಮಾತಾಜಿ. ಶ್ಲೋಕ 19. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ಸರಿಗ್ ಬಂತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19 ಅಲ್ಲ ಮಾತಾಜಿ? ಏನಪ್ಪಾ? ಹಾ ಮಾತಾಜಿ. ಮೂಢಗ್ರಾಹೇಣ ಆತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರು ಮಾತಾಜಿ. ಶಿವಗಂಗಾ ಮಾತಾಜಿ. ಶಿವಗಂಗಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ ಎಷ್ಟನೇದು ಮಾತಾಜಿ? ಶ್ಲೋಕ 19 ಹೇಳಿ ಮಾತಾಜಿ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದ್ಭಾವೃತಂ. ತತ್ತಾಮಸಮುದಾಹೃತಂ. ತತ್ತಾಮಸಮುದಾಹೃತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. 19 ಶ್ಲೋಕ 20 ಹೇಳಿ. दातव्यमिति यद्दानं दीयतेनुपकारिणी देशकाले च पात्रे च तदद्दानं सात्विकं स्मृतम्. ಧನ್ಯವಾದ ಮಾತಾಜಿ, ಸರಿಯಾಗಿ ಹೇಳಿದ್ರಲ್ವಾ? ಉತ್ತಮರು. ದೇಶೇ ಕಾಲೇ ಚ ಪಾತ್ರೆ ಚ. ದೇಶೇ ಬರ್ಬೇಕು ಮಾತಾಡಿ. ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ತದ್ದಾನಂ ಸಾತ್ವಿಕಂ ಸ್ಮೃತಂ. ಧನ್ಯವಾದಗಳು ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಹೇಳ ನಾನು. ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಸಾಯಿಲಕ್ಷ್ಮಿ ಮಾತಾಜಿ. ಮಾತಾಜಿ. ಹಾ. दातव्यमिति यद्दानं दीयतेनुपकारिणे देशकाले च पात्रे च तद्दानं स्वात्विकं स्मृतं. ನೀವು ದೇಶೇ ಅದು ದೇಶೇ ಕಾಲೇ ಚ ಪಾತ್ರೆ. ದೇಶೇ ಕಾಲೇ ಚ ಪಾತ್ರೆ ಚ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20 ಹೇಳಿ. ಮಾತಾಜಿ ಶ್ಲೋಕ 20. दातव्यम् इति यद्दानं दीयते अनुपकारिणे देशे काले च पात्रे च तद्दानं सात्विकं स्मृतम्. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಹಾ ಶ್ಲೋಕ 20. दातव्यमिति यद्दानं दीयतेनुपकारिणे देशे काले च पात्रे च तद्दानं सात्विकं स्मृतम्. हरे कृष्ण माताजी. ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 20. दातव्यमिति यद्दानं दीयतेनुपकारिणे
ದೇಶे ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಧನ್ಯವಾದಗಳು ಮಾತಾಜಿ. ರೇಣುಕಾದೇವಿ ಮಾತಾಜಿ ಲಾಸ್ಟ್. ರೇಣುಕಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 19 ಮಾತಾಜಿ 20 ಮಾತಾಜಿ. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೆ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಲಿಕ್ಕೆ ಆಗ್ತದ ಮಾತಾಜಿ ಈಗ ನಿಮ್ಗೆ? ಹಾ ಮಾತಾಜಿ ಮನೇಲಿ ಇದ್ದೀನಿ. ಹೇಳ ಮಾತಾಜಿ. ಹೇಳಿ 19 ಹೇಳಿ ಮಾತಾಜಿ ನೀವು. ಹಾ ಮಾತಾಜಿ. ಮೂಢಾಗ್ರಾಹೇಣಾತ್ಮನೋ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸದಾನಾತಂ ವಾ ತತ್ತಾಮಸಮುದಾವೃತಂ. ಮಾತಾಜಿ ದೀರ್ಘ ಇದೆ. ಪರಸ್ಯೋತ್ಸಾದನ ಪರಸ್ಯೋತ್ಸಾದನಾರ್ಥಂ ವಾ ಪರಸ್ಯೋತ್ಸಾದನಾರ್ಥಂ ವಾ. ಸರಿನಾ ಮಾತಾಜಿ? ಹರೇ ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 21. ಯತ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ, ಯತ್ತು ಪ್ರತಿ ಉಪಕಾರ ಅರ್ಥಂ, ಫಲಂ ಉದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತತ್ ದಾನಂ ರಾಜಸಂ ಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಆದ್ರೆ ಅದಕ್ಕೆ ಆಪೋಸಿಟ್ ಇದು. ಸಾತ್ವಿಕಕ್ಕೆ ಆಪೋಸಿಟ್ ರಾಜಸ. ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟ ಇಲ್ದೇನೆ ನೀಡೋ ದಾನ ರಾಜಸ ದಾನ ಅಂತ ಹೇಳ್ತಾರೆ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದಿಶ್ಯ ವಾ ಪುನಃ ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ದೀಯತೆ ಚ ಪರಿಕ್ಲಿಷ್ಟಂ ರಾಜಸಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ.
ಶ್ಲೋಕ 22. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಂ ಉದಾಹೃತಂ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಪಾತ್ರೇಭ್ಯಃ ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ ತಾಮಸಂ ಉದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ಗುಣದ ದಾನ ಎಂದು ಕರೆಯುತ್ತಾರೆ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನನ ತಾಮಸ ಗುಣದ ದಾನ ಅಂತ ಕರೀತಾರೆ. ಅದೇಶ ಕಾಲೇ ಯದ್ದಾನಂ ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ತಾಮಸಮುದಾಹೃತಂ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಂ ಉದಾಹೃತಂ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಹೇಳ್ಸಿ ಮಾತಾಜಿ. ಏ ಮಂಜುಳಾ ಮಾತಾಜಿ, ಹರೇ ಕೃಷ್ಣ. ಹೇಳಿ ಮಾತಾಜಿ. ಎಷ್ಟನೇದು? 21 ಮಾತಾಜಿ. 21. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಯಾವ್ದು 21? ಹಾ ಮಾತಾಜಿ. ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಅನ್ಮಿಟ್ ಮಾಡ್ಕೊಳ್ಳಿ ಮಾತಾಜಿ. ಇದು 21 ಮಾತಾಜಿ. ಹಾ ಮಾತಾಜಿ. ಯತ್ ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಮಾತಾಜಿ ಎಲ್ಲಿ ಸರಿ ಬಂತು? ಎತ್ತು, ಅದು ಫಸ್ಟ್ ವರ್ಡ್ ಎತ್ತಲ್ಲ.
ಇನ್ನೆಲ್ಲ ಸರಿ ಬಂತ ಮಾತಾಜಿ? ಇನ್ನೆಲ್ಲ ಸರಿ ಇತ್ತು. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ಧಾನಂ ರಾಜಸಂಸ್ಕೃತಂ. ಹರೇ ಕೃಷ್ಣ. ಸರಿ ಹರೇ ಬಂತು. ಕೃಷ್ಣ. ಧನ್ಯವಾದಗಳು. ಸ್ವಿಚ್ ಧನ್ಯವಾದಗಳು ಆಫ್ ಆಗೋಯ್ತು ಮಾತಾಜಿ ಮೊಬೈಲು, ಅದಕ್ಕೆ ಅವಾಗ್ಲಿಂದ ಇದ್ ಮಾಡಕ್ ಆಗಿಲ್ಲ. ತಂದೆ ಹಾಕದ್ಮೇಲೆ ಇವಾಗ ಇದ್ ಮಾಡ್ತಾ ಇದ್ದೀನಿ. ಹೌದಾ? ಹಾ ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಂ ಮಾತಾಜಿ ಶ್ಲೋಕ 21 ಹೇಳಿ. ಹರೇ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 21. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ಧಾನಂ ರಾಜಸಂಸ್ಮೃತಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಶ್ಲೋಕ 22. ಹರೇ ಕೃಷ್ಣ ಮಾತಾಜಿ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ಧಾನಂ ರಾಜಸಂಸ್ಮೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ 22 ಹೇಳಿ. 22 ಚಂದ್ರಕಲಾ ಮಾತಾಜಿ. 22. ಆದೇಶ ಕಾಲೇ ಯದ್ದಾನಂ ಅಪ್ರಾತೇಭಶ್ಯ ದೀಯತೆ ಆಸತ್ಕೃತಮಜ್ಞಾತಂ ತತ್ತಾಮಸಮೃದಾಹೃತಂ. ಸರಿದೆ ಮಾತಾಜಿ? ಅದೇ ಆದೇಶ ಕಾಲ. ಆದೇಶ ಕೆಪಿ ಮಂಜುಳಾ ಮಾತಾಜಿ. ಕೃಷ್ಣ ಮಾತಾಜಿ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ ಕೃತಮವಾಗ್ನಾತಂ ತತ್ತಾಮಸಮುದಹೃತಂ. ಎಲ್ಲಿ ತಪ್ಪಾಯ್ತು ಮಾತಾಜಿ? ಸರಿ ಬಂತು ಮಾತಾಜಿ, ಸರಿ ಇತ್ತು. ಮಂಜುಳಾ ಆವ್ ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಹೇಳಿ. ಶ್ಲೋಕ 22. ಮಂಜುಳಾ ಆವ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 22 ಮಾತಾಜಿ. ಹಾ ಮಾತಾಜಿ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಫಸ್ಟ್ ವರ್ಡ್ ಆದೇಶ ಕಾಲೆ. ಆದೇಶ ಅಲ್ಲ, ಆದೇಶ ಕಾಲೆ. ಆದೇಶ ಕಾಲೆ. ಹರೇ ಕೃಷ್ಣ. ರೇಣುಕಾ ದೇವಿ ಮಾತಾಜಿ. ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 22 21 ಮಾತಾಜಿ. 22 ಹೇಳಿ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 23. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ ಸಿದ್ದಿತಿ. ಓಂ ತತ್ ಸತ್ ಇತಿ ನಿರ್ದೇಶೋ ನಿರ್ದೇಶಃ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ. ಬ್ರಾಹ್ಮಣಾಃ ತೇನ ವೇದಾಃ ಚ ಯಜ್ಞಾಶ್ಚ ವಿಹಿತಾ ಪುರಾ. ಯಜ್ಞಾಃ ಚ ವಿಹಿತಾಃ ಪುರಾ. ಅನುವಾದ.
ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಸೃಷ್ಟಿಯ ಕಾಲದಿಂದನೇ ಓಂ ತತ್ ಸತ್ ಅನ್ನೋ ಪದ ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸೋಕೆ ಬಳಸಲಾಯಿತು. ವೇದ ಸ್ತೋತ್ರ ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸ್ತಾ ಇದ್ರು. ಓಂ ತತ್ ಸದಿತಿ ನಿರ್ದೇಶೋ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತಿ ವಿಧಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಬ್ರಾಹ್ಮಣಾಸ್ತೇನ ವೇದಾಶ್ಚ ವಿಹಿತಾ ಪುರಾ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ. ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಶ್ಲೋಕ 24. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಂ. ತಸ್ಮಾದೋಂ ಇತ್ಯುದಾಹೃತ್ಯ. ತಸ್ಮಾತ್ ಓಂ ಇತಿ ಉದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ವಿಧಾನ ಉಕ್ತಾಃ ಸತತಂ ಬ್ರಹ್ಮವಾದಿನಂ. ಓಂ ತದ್ ವಿಷ್ಣೋ ಪರಮಂ ಪದಂ. ಭಾವಾರ್ಥ ಅನುವಾದ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂ ನಿಂದ ಪ್ರಾರಂಭಿಸುತ್ತಾರೆ. ಆದ್ರಿಂದ ಧರ್ಮ ಗ್ರಂಥಗಳ ನಿಯಮಕ್ಕೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ ಆಚರಣೆಯನ್ನು ಕೈಗೊಳ್ಳೋ ಆಧ್ಯಾತ್ಮವಾದಿಗಳು ಪರಮ ಸತ್ಯನ ಪಡೆಯಲು ಯಾವಾಗಲೂ ಓಂ ನಿಂದ ಪ್ರಾರಂಭಿಸ್ತಾರೆ. ತಸ್ಮಾದೋಮಿತ್ಯುದಾಹೃತ್ಯ. ತಪ್ಪೇ ಕೊಟ್ಬಿಟ್ಟಿದ್ದಾರೆ ಮತ್ತೆ. ತಸ್ಮಾತ್ ಓಂ ಅದು. ತಸ್ಮಾತ್ ಓಂ ಇತ್ಯುದಾಹೃತ್ಯ ಅಂತ ವರ್ಡೇ ತಪ್ಪಿಕೊಂಡಿತು. ತಸ್ಮಾತ್ ಓಂ ಇತ್ಯುದಾಹೃತ್ಯ
ತಸ್ಮಾದ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಯಜ್ಞದಾನ ತಪಃಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಸತತಂ ಬ್ರಹ್ಮವಾದಿನಾಂ ತಸ್ಮಾತ್ ಓಂ ಇತ್ಯುದಾಹೃತ್ಯ ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಸತತಂ ಬ್ರಹ್ಮವಾದಿನಾಂ ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ ಹರೇ ಕೃಷ್ಣ. ಈ ಮೊದಲನೇ ಲೈನು ಇಲ್ಲಿ ಬುಕ್ ಅಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ, ಇವರು ಸೇರಿಸಿ ಕೊಟ್ಟಿದ್ದಾರೆ. ಎರಡು ಸರಿ ಇದೆ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ ಮತ್ತೆ ಗೀತಾ ಎಂ ಮಾತಾಜಿ. ಶೋಭಾ ಭಟ್ ಮಾತಾಜಿ ಹೇಳಿ 23ನೇ ಶ್ಲೋಕ. 24ನೇ ಶ್ಲೋಕ. ತಸ್ಮಾದ್ ಓಂ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳಿ. 23 24 ಮಾತಾಜಿ. 24 ಹೇಳಿ ಬಿಡಿ ಮಾತಾಜಿ. ಶ್ಲೋಕ 24. ತಸ್ಮಾಧೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ 23ನೇ ಶ್ಲೋಕ ಹೇಳಿ. ಪೂರ್ಣಿಮಾ ಮಾತಾಜಿ. ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಹೇಳಿ. ಓಂ ಮಾತಾಜಿ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರೇಖಾ ಮಾತಾಜಿ ಶ್ಲೋಕ 23 ಹೇಳಿ. ರೇಖಾ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿ ಲಕ್ಷ್ಮಿ ಮಾತಾಜಿ ಶ್ಲೋಕ 23 ಹೇಳಿ. ರೇಖಾ ಮಾತಾಜಿ. ಶೀಲಾದೇವಿ ಮಾತಾಜಿ ಮಾತಾಜಿ ಹೇಳಿ ಮಾತಾಜಿ. ಓಂ ತತ್ ಸದಿತಿ ಓಂ ಸತ್ ಸದಿತಿ ನಿರ್ದೇಶೋ ಬ್ರಾಹ್ಮಣ್ಯ ಸ್ತ್ರಿವಿಧಃ
स्मृतः ब्राह्मणस्तेन वेदश्च यज्ञश्च विहिता पुरा. ಮಾತಾಜಿ 2ನೇ ಲೈನು ಬ್ರಹ್ಮಣ ಇರೋದು, 3ನೇ ಲೈನು ಬ್ರಾಹ್ಮಣ. ಬ್ರಹ್ಮಣ ಅಂದ್ರೆ ಅದು ಪರಸ್ಪರಕ್ಕೆ ಹೋಗುತ್ತೆ, ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರಾಗತ್ತೆ. ವ್ಯತ್ಯಾಸ ಇದೆ ಮಾತಾಜಿ, ಕರೆಕ್ಟ್ ಆಗಿ ಹೇಳ್ಬೇಕು. ಬ್ರಹ್ಮಣ್ಣ 2ನೇ ಲೈನು ಬ್ರಹ್ಮಣ ಅಂತಲೇ ಹೇಳ್ಬೇಕು ನೀವು. ಅದು ಬ್ರಹ್ಮಣ ಸ್ತ್ರೀ ವಿದಃ ಸ್ತೃತಃ ಬ್ರಾಹ್ಮಣಸ್ತೇನ ವೇದಶ್ಚ. ಮಾತಾಜಿ ಅವ್ರು ರಿಪೀಟ್ ಮಾತಾಜಿ ನೀವು ಹೇಳಿ ಮಾತಾಜಿ, ಅವ್ರು ರಿಪೀಟ್ ಮಾಡ್ಲಿ ಮಾತಾಜಿ. ಹೇಳಿದ್ರು ಓಂ ತತ್ಸದಿತಿ ನಿರ್ದೇಶೋ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಶ್ಚ ವಿಹಿತಾ ಪುರಾ. ಗೊತ್ತಾಯ್ತಲ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶಿವಗಂಗಾ ಮಾತಾಜಿ ಹೇಳಿ. ರೇಖಾ ಮಾತಾಜಿ. ಶೀಲಾದೇವಿ ಹೇಳ. ಶೀಲಾದೇವಿ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 23. ಓಂ ತತ್ಸದತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಸೇನ ವೇದಾಚ ಯಜ್ಞಾಚ ವಿಹಿತಾಃ ಪುರಾ. ಸರಿ ಬಂತು ಮಾತಾಜಿ, ಚೆನ್ನಾಗಿ ಹೇಳಿದ್ವಿ. ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 23. ಓಂ ತತ್ಸದತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಶ್ಲೋಕ 23. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ 23. ಮಾತಾಜಿ. ಶ್ಲೋಕ 23. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಃ. ಸರಿ ಬಂತು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಎ ಮಂಜುಳಾ ಮಾತಾಜಿ ಶ್ಲೋಕ 24 ಹೇಳಿ. ಎ ಮಂಜುಳಾ ಮಾತಾಜಿ ಶ್ಲೋಕ 24. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಸರಿಯಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಸರಿ ಆಯ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಯಾವ್ದು 24 ಮಾತಾಜಿ? ಮಾತಾಜಿ. ತಸ್ಮಾದೋ ಮಿತ್ತುದಾರುತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಮಾತಾಜಿ. ವಿಧಾನೋಕ್ತೋ ಅಂದ್ರೆ ನೀವೇ ಕರೆಕ್ಟ್ ಮಾಡ್ಕೊಂಡ್ರಿ, ಸರಿಗ್ ಬಂತು. ಬಾಕಿ ಎಲ್ಲ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ. ಯಾವ್ದು ಹೇಳ್ಬೇಕು ಮಾತಾಜಿ? 24 ಮಾತಾಜಿ. ತಸ್ಮಹೋಮಿತ್ಯದಾಹೃತ್ಯ ಯಜ್ಞದಾನ ತಪಕ್ರಿಯಃ
ಪ್ರವರ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಾಂ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ, KP ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಕೃಷ್ಣ ಮಾತಾಜಿ ಮಾತಾಜಿ. ಮೊದ್ಲು ಹೇಳಿ. ತಸ್ಮದೋ ಮಿತ್ಯುದಾಕೃತ್ಯ ವಿಘ್ನದಾನ ತಪಕೃತ್ಯಃ ಪ್ರವರ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಾಂ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ KP ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮದೋ ಮಿತ್ಯದಾರುತ್ಯಂ ಯಜ್ಞದಾನ ತಪಕ್ರಿಯಃ ಪ್ರವರ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿರ್ಮಲಾ ಬಿಯಾಲ್ ಮಾತಾಜಿ ಹೇಳಿ. ರೇಣುಕಾ ದೇವಿ ಮಾತಾಜಿ ಹೇಳಿದ್ರಾ? ಇಲ್ಲ ಮಾತಾಜಿ, ಅದಕ್ಕೆ ನಾ ಅಂತ ಇದ್ದೆ, ಮತ್ ನಿರ್ಮಲಾ ಅಂದ್ರಲ್ಲ ಹೇಳಿ ಗಪ್ಪ ಆದೆ. ಮಾತಾಜಿ. ರೇಣುಕಾ ದೇವಿ ಮಾತಾಜಿ. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ಶ್ಲೋಕ 24. ತಸ್ಮಾದ್ ಓಂ ಮಿತ್ಯದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಮಾತಾಜಿ ಮೊದಲನೇ ಲೈನ್ ಸರಿ ಹೋಯ್ತಾ? ಸ್ವಲ್ಪ ಇದಾಯ್ತು. ನಿತ್ಯ ಆಗಲ್ಲ, ಮಿತ್ಯುದಾಹೃತ್ಯ ಆಗುತ್ತೆ. ತಸ್ಮಾತ್ ಇತ್ಯುದಾಹೃತ್ಯ ಆಕ್ಚುಲ್ ಆಗಿ ಹಂಗೆ ಹೇಳ್ಬೇಕು ಅದನ್ನ. ಅವ್ರು ಇಲ್ಲಿ ಸೇರಿಸಿ ಹಾಕಿದ್ದಾರೆ. ತಸ್ಮಾತ್ ಓಂ ಇತ್ಯುದಾಹೃತ ಅಂದ್ರೆ ಮೋರ್ ಕ್ಲಿಯರ್ ಆಗಿರುತ್ತೆ. ತಸ್ಮಾತ್ ಓಂ ಏನದು? ತಸ್ಮಾದ್ ಓಂ ಇತ್ಯುದಾಹೃತ್ಯ. ಕರೆಕ್ಟಾ ಮಾತಾಜಿ? ಸರಿ ಮಾಡಿ. ಸರಿಯಾಯ್ತು ಮಾತಾಜಿ. ಹರೇ ಕೃಷ್ಣ. ಇನ್ನ ಎಲ್ಲರದ್ದು ಒಂದು ರೌಂಡ್ ಆಯ್ತು. ಈಗ ಯಾರಿಗೆ ಬೇಕು ಅವರು 23 ಮತ್ತೆ 24 2 ಮಿನಿಟ್ಸ್ ಕೊಡುವ. ಹೇಳಿ ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24 ಮಾತಾಜಿ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಕರೆಕ್ಟ್. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇನ್ ಯಾರಿಗಾದ್ರೂ ಹೇಳಲಿಕ್ಕಿದೆಯಾ? 24 ಶ್ಲೋಕ, 23ನೇ ಶ್ಲೋಕ ಯಾರಿಗಾದ್ರೂ ಹರೇ ಹೇಳಲಿಕ್ಕೆ? ಕೃಷ್ಣ ಮಾತಾಜಿ. 24 ಹೇಳಿ ಮಾತಾಡಿ. ತಸ್ಮಾದ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಂ. ಹರೇ ಕೃಷ್ಣ ಮಾತಾಜಿ. ವಾದಿನಾಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ ಹೇಳಿ ಮಾತಾಜಿ. ಹೇಳಿದ್ದೀಗ ಹೇಳಿದ್ದ. ಶಿವಗಂಗಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 24 ಮಾತಾಜಿ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ ಯಾರಿಗೆ ಹೇಳಲಿಕ್ಕಿದೆ? ಹರೇ ಕೃಷ್ಣ. ಓಕೆ ಮಾತಾಜಿ. ಹರೇ ಆಯ್ತು. ಕೃಷ್ಣ ಮಾತಾಜಿ. 23ನೇ ಶ್ಲೋಕ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣ ಶ್ರೀ ವಿದಃ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಶ್ಚ ಯಜ್ಞಶ್ಚ ವಿಹಿತ ಪುರಾ. ಹರೇ ಕೃಷ್ಣ. ತ್ರಿವಿಧ ಸ್ಮೃತಃ. ಬ್ರಹ್ಮಣ ತ್ರಿವಿಧ ಸ್ಮೃತಃ. ಬ್ರಹ್ಮಣ ಶ್ರೀ ವಿಧ ಸ್ಮೃತಃ. ವಿಧ ಹೇಳಲಿಕ್ಕಿಲ್ಲ ಮಾತಾಜಿ. ವಿಧ ತ್ರಿವಿಧ ಅಲ್ಲ, ತ್ರಿವಿಧ.
ತ್ರಿ ಅಂದ್ರೆ ತ್ರಿವಿಧ. ಹೆಸರುಗೋಗುತ್ತೆ. ತ್ರಿವಿಧ ಅಂತ ಅದು 3. ಹರೇ ಮಾತಾಜಿ. ಹರೇ ಕೃಷ್ಣ. 23 ಹೇಳ ಮಾತಾಜಿ ನಾನು. ಹೇಳಿ ಹೇಳಿ. ಮಾತಾಜಿ. ಓಂ ತತ್ಸದಿತಿ ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಶ್ಚ ವಿಹಿತ ಪುರಾ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಾ ಎಲ್ರಿಗೂ? ಎಲ್ಲದಕ್ಕೂ ಆಯ್ತಲ್ವಾ? ಹರೇ ಕೃಷ್ಣ. ಓಕೆ ಮಾತಾಜಿ, ನಾಳೆ ಹೇಗೋ ರಿವಿಷನ್ ಇದೆ ಅಲ್ವಾ ಮಾತಾಜಿ? ನಾಳೆ ರಿವಿಷನ್ ಇದೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಅನೇಕ ಧನ್ಯವಾದಗಳು. ನಿಮಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. 4 ಶ್ಲೋಕ ಇದೆ. ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಧನ್ಯವಾದಗಳು. ಕವಿತಾ ರೆಡ್ಡಿ ಮಾತಾಜಿ ಬರ್ತಾ ಇಲ್ಲ. ಲಕ್ಷ್ಮೀ PM ಅವ್ರಿಗೇನೋ ಫಂಕ್ಷನ್ ಏನೋ. ಹೌದು ಮಾತಾಜಿ. ಕವಿತಾ ಮಣಿ ಮಾತಾಜಿ, ಕಾವ್ಯ ಉಮೇಶ್ ಮಾತಾಜಿ ಅವರು ಇವತ್ತು ಬಂದಿಲ್ಲ ಮಾತಾಜಿ. ಹೌದು. ಮತ್ತೆ ಲಕ್ಷ್ಮೀ PM ಮಾತಾಜಿ, ಪದ್ಮಾ ಮಾತಾಜಿ, ಪದ್ಮಾಮಯ್ಯ. ಹೌದು, ಪದ್ಮಾಮಯ್ಯ, ಮತ್ತೆ ಗೀತಾ ಎನ್ ಮಾತಾಜಿ. ಗೀತಾ ಏನ್ ಅವ್ರು ಹೇಳಿದ್ರಲ್ಲ. ಹೌದು, ಅವ್ರಿಗೆ ಕ್ಲಾಸ್ ಇದೆ ಅಂತ. ಇವತ್ತು ಇಂದಿರಾ ಮಾತಾಜಿನೂ ಬಂದಿಲ್ಲ. ಹೌದು, ಇವತ್ತು ತುಂಬಾ ಕಡಿಮೆ ಮಾತಾಜಿ. ಏನು ಅಂತ ಈ ವಾರ ಇನ್ನೇನ್ ಆಷಾಢ ಬಂದ್ಬಿಡತ್ತಲ್ಲ, ಎಲ್ಲ ಫಂಕ್ಷನ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಂತ್ ಫುಲ್ ಅಟೆಂಡೆನ್ಸ್ ಇರುತ್ತೆ. ಹೌದು ಮಾತಾಜಿ. ನಾನು 12ರಿಂದ ಇರಲ್ಲ ಮಾತಾಜಿ. ಮಾತಾಜಿ ಮಂಗಳೂರಿಗೆ ಹೋಗ್ತೀನಲ್ಲ. ಓ, 12ರಿಂದ ನೀವು ಮಂಗಳೂರಿಗೆ ಹೋಗ್ತದೆ. 12ರ ತನಕ ನಮ್ಗೆ ಆಗ್ಲಿಕ್ಕಿಲ್ಲ ಅಲ್ವಾ ಮಾತಾಜಿ? ಎಲ್ಲ ಫಿನಿಶ್ ಆಗ್ಲಿಕ್ಕಿಲ್ಲ ಅಧ್ಯಾಯ. ಇಲ್ಲ 18 ಈ ಜುಲೈ ಕೊನೆಗೆ ಮುಗಿಯುತ್ತೆ. ಕೊನೆಗೆ ಮುಗಿಯುತ್ತದೆ. 12ರಿಂದ 17 ತನಕ ಇರಲ್ಲ. 17 ಸಾಯಂಕಾಲ ಮಾಡ್ಬೋದು ಅನ್ಸುತ್ತೆ, ನೋಡುವ. ಆಮೇಲೆ ಬೇಡ ಮತ್ತೆ ಮಾತಾಜಿ, ರೆಸ್ಟ್ ತಗೊಳ್ಳಿ. 18 ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೀನಿ. 18 ಮತ್ತೆ ಹೊರಡ್ತೀನಿ ನಾನು 3 ದಿವಸ ಗುಂಡ್ಲುಪೇಟೆ. ನಾನು ಭಾಗ್ಯಲಕ್ಷ್ಮಿ ಮಾತಾಜಿ ಬರ್ತಾ ಇದ್ದಾರೆ ನನ್ನ ಜೊತೆ. ಹೌದು ಮಾತಾಜಿ. ಓಕೆ ಮಾತಾಜಿ, ಓಕೆ. ನಾನು ಬರುವವಳಿದ್ದೆ. ನಮ್ದು ಟಿಕೆಟ್ ಬುಕ್ಕಿಂಗ್ ಆಗಿದೆ ಮಾತಾಜಿ. ಆದ್ರೆ ನಮ್ದು ಮನೆಯದು ರಿನೋವೇಷನ್ ಸ್ಟಾರ್ಟ್ ಆಗಿದೆ ಮಾತಾಜಿ, ಇಲ್ಲಿಯದ್ದು ಬಾಂಬೆ ಅದು. ಹಾಗಾಗಿ ನಾನು ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ. ನಂದು ಟಿಕೆಟ್ ಇದೆ. ಎಲ್ಲಿಗೆ? ಮಂಗಳೂರ್ಗ? ಮಂಗಳೂರಿಗೆ ಮಾತಾಜಿ. ಟಿಕೆಟ್ ಬುಕ್ ಮಾಡಿದ್ದೀನಿ. ನೀವು? ಟಿಕೆಟ್ ಬುಕ್ ಮಾಡಿದ್ದೀನಿ ಮಾತಾಜಿ. ಮತ್ತೆ ನಂಗೆ ಆಗೋಲ್ಲ ಮಾತಾಜಿ ಬರ್ಲಿಕ್ಕೆ. ರಿನೋವೇಷನ್ ತುಂಬಾ ಕೆಲಸ ಇದೆ ಮಾತಾಜಿ ಮನೆಯಲ್ಲಿ. ಹೌದು ಹೌದು. ಮಾತಾಜಿ ನೀವು ಬಾಂಬೆ ಒಳಗೆ ಇರ್ತೀರಾ? ಮಂಗಳೂರು ಅಲ್ವಾ ಮಾತಾಜಿ ನಿಮ್ದು? ಪ್ರವೀಣ್ ಮಾತಾಜಿ ನಾನು ಬಾಂಬೆ ಮಾತಾಜಿ. ಮಂಗಳೂರಲ್ಲಿ ಇದೆ, ಮನೆ ಇದೆ. ಹಾಗಾಗಿ ಹೋಗ್ತಾ ಬರ್ತಾ ಇದ್ದೇವೆ. ಇರೋದು ಬಾಂಬೆ. ಹೌದು, ಮಂಗಳೂರಲ್ಲಿ ಒಂದು 10 days ಹಾಗೆ. ದೇವಸ್ಥಾನದಲ್ಲಿ ಇವಾಗ ರಥೋತ್ಸವ ಇದೆ ಅಲ್ವಾ? ರಥೋತ್ಸವಕ್ಕೆ ಟಿಕೆಟ್ ಬುಕ್ ಮಾಡಿದ್ದೀನಿ ವಾಯ್ಸು. ಮಾತಾಜಿ ಮಾತಾಜಿ ಇವತ್ತು ವಾಯ್ಸ್ ಸರಿ ಕೇಳಿಸ್ತಾ? ನಂದು ಸೂಪರ್ ಇತ್ತು ಮಾತಾಜಿ. ಸೂಪರ್ ಕೇಳಿಸ್ತಾ ಇದೆ ಮಾತಾಜಿ. ಚೆನ್ನಾಗಿ ಕೇಳಿಸ್ತಾ ಇತ್ತು ಮಾತಾಜಿ. ಲೋ ವಾಯ್ಸ್ ಅಂದ್ರಲ್ಲ, ಅದಕ್ಕೆ 2 days ಅಲ್ಲಿ 2 days ನಮ್ಗೆ ಅದೇ ತುಂಬಾ ಅಂದ್ರೆ ನಿಮ್ದು ಹೇಳಿದ್ದು ಕೇಳ್ತಾನೆ ಇರ್ಲಿಲ್ಲ. ಅದೇ ಅದಕ್ಕೆ ಈಗ ಸ್ಕ್ರೀನ್ ಶೇರ್ ಮಾಡಿದ್ನಲ್ಲ, ಅದೇ ಮೊಬೈಲ್ ಅಲ್ಲೇ ಅನ್ಮ್ಯೂಟ್ ಮಾಡಿ. ಹೌದು ಮಾತಾಜಿ. ಇವತ್ ನೀವು ನಿತ್ಯಾಂಗಿ ಮಾತಾಜಿ ಹತ್ರ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇತ್ತು ವಾಯ್ಸ್. ಹೌದು.
ಓಕೆ ಎಂಡ್ ಮಾಡ್ಲಾ ಮಾತಾಜಿ? ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಬ್ರು ಮಾತಾಜಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ದಿನ ಬರ್ತಾ ಇದೆ ಶ್ಲೋಕ ಕಲಿಯೋದು ದಿನ. ಇನ್ನು ಏನೋ ಆಯ್ತು, ಒಂದೇ ಅಧ್ಯಾಯ ಬಾಕಿ. ಮಂಗಳೂರು ಪ್ರೋಗ್ರಾಮ್ ಇದ್ದಾಗ ಇಲ್ಲೂ ರಜೆ ಕೊಡ್ಬೇಕಾಗತ್ತಲ್ಲ? ಹಾ ಮಾತಾಜಿ, ರಜೆ ಕೊಟ್ಟು ಬಿಡಿ ಮಾತಾಜಿ. 14, 15, 16. ಹೌದು. 17 ಮೋಸ್ಟ್ಲಿ ಬಂದ್ಬಿಡ್ತೀನಿ, 7 ಗಂಟೆಗೆ ಮಾಡ್ಬೋದು ಅವತ್ತು. ನೋಡುವ ಮಾತಾಜಿ, ನೋಡುವ. ಆಮೇಲೆ 18 ಹೋಗ್ತೀನಿ, 19 ಎಲ್ಲ ಶನಿವಾರ ಭಾನುವಾರ ಆಗತ್ತೆ. ಓಕೆ. ಸೋಮವಾರ ಈವ್ನಿಂಗ್ ಬಂದ್ಬಿಟ್ಟಿರ್ತೀನಿ. ಹೌದು. ಇಲ್ಲಂದ್ರೆ ರಿವಿಷನ್ ಮಾಡುದಾದ್ರೆ ಎಷ್ಟು 3 ದಿವಸ ಒಂದು ಅಧ್ಯಾಯದಿಂದ 17 ಅಧ್ಯಾಯ ತನಕ ರಿವಿಷನ್ ಮಾಡಿಸ್ಬೇಕು. ಹಾ, ಕ್ಲಾಸ್ ಇದ್ರೆ ಮಾಡಿ, ಇಲ್ಲಾಂದ್ರೆ ಹೌದು ಕ್ಲಾಸ್ ಹೌದು ಇಡುವುದು. ಅಲ್ಲಿ ಆನ್ಲೈನ್ ಮತ್ತೆ ಎಲ್ಲಕ್ಕೆ ಇದೆ ಅಲ್ವಾ ಮಾತಾಜಿ? ಲೈವ್ ತೋರಿಸ್ಬೋದಲ್ವಾ? ಮತ್ತೆ ಎಲ್ಲರಿಗೂ ದೇವಸ್ಥಾನದಲ್ಲಿ ಎಲ್ಲ ರಥೋತ್ಸವ ಇದೆ ಮಾತಾಜಿ, ಎಲ್ಲರೂ ಹೋಗ್ಬೋದು. ಹೌದು, ಪೂಜೆಗೆ ಎಲ್ರು ಹೋಗ್ತಾರೆ ಅವತ್ತು. ಅವಾಗ ರಥಯಾತ್ರೆ ವಿಶೇಷ ಅಲ್ಲ, ಹೋಗ್ಲೇಬೇಕು. ಜಗನ್ನಾಥನದ್ದು ರಥೋತ್ಸವ ಎಲ್ಲ ಟೆಂಪಲ್ ನಲ್ಲಿ ಒಂದೇ ದಿನ ಮಾಡಿದ್ದಾರಲ್ಲ ಈಗ. ನೋಡ್ತೀನಿ 12, 13 ನೆಟ್ವರ್ಕ್ ಇದ್ರೆ, ಇಲ್ಲ 13 ಅಂತೂ ಟ್ರಾವೆಲಿಂಗ್ ಇರ್ತೀನಿ ನಾನು. ಹಾ ಮಾತಾಜಿ, ಬೇಡ ಮಾತಾಜಿ, ನೀವು ರಿಲ್ಯಾಕ್ಸ್ ಆಗಿ ಹೋಗಿ ಮಾತಾಜಿ, ಚಿಂತೆ ಇಲ್ಲ. ಹಾ ಮಾತಾಜಿ, ಒಂದೇ ಅಧ್ಯಾಯ ಬಾಕಿ ಉಳ್ದದಲ್ವಾ, ಚಿಂತೆ ಇಲ್ಲ. 12, 13 ರಿವಿಷನ್ ಮಾಡ್ಬೋದು. ಹಾ ಮಾಡ್ಬೋದು, ನೋಡ್ತೀನಿ ಮಾತಾಜಿ, ನೋಡ್ತೀನಿ ನಾನು. 12 ಮತ್ತೆ 13 ಡೇಟ್.